ಲಕ್ಷ್ಮೀ ಕೋಳಿ ಫಾರಂನ ಹಾಗೂ ಇನ್ನುಳಿದಂತಹ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕ ಬಂಧುಗಳಿಗೆ ಅಥವಾ ಅಭಿಮಾನಿ ದೇವರುಗಳಿಗೆ ತಿಳಿಸುವುದೇನೆಂದರೆ, ಸಮಾಜ ಸೇವಕರು ಎಷ್ಟೋ ಕುಟುಂಬಗಳ ಕಣ್ಣೀರು ಒರೆಸಿದಂತಹ ಪುಣ್ಯಾತ್ಮ ಸುತ್ತಮುತ್ತಲಿನ ಗ್ರಾಮಗಳ ದೇವಸ್ಥಾನಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ಕ್ರೀಡೆಗೆ ಇನ್ನುಳಿದಂತೆ ಎಲ್ಲಾ ರೀತಿಯ ಕಾರ್ಯಗಳಿಗೆ ಧನ ಸಹಾಯ ಮಾಡಿದಂತಹ ಮಹಾದಾನಿ ಶ್ರೀ ಲಕ್ಷ್ಮೀ ಕೋಳಿ ಫಾರಂನ ಮಾಲೀಕರು ಆಗಿದ್ದಂತಹ ಶ್ರೀ ದಿವಂಗತ ಸುಬ್ಬರೆಡ್ಡಿ ಸರ್ ಅವರು ನಿಧನದ ಹಿನ್ನೆಲೆಯಲ್ಲಿ ದಿನಾಂಕ 5/10/2025 ಭಾನುವಾರ ಸಮಯ 12:30ಕ್ಕೆ ಶ್ರೀ ಲಕ್ಷ್ಮೀ ಕೋಳಿ ಫಾರಂನಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲು ಕೋಳಿ ಫಾರಂನ ಆಡಳಿತ ಮಂಡಳಿಯು ಪೂಜಾ ಹಾಗೂ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಅಭಿಮಾನಿ ದೇವರುಗಳು ಕೂಡ ಬಂದು ಪೂಜೆಗೆ ಪಾತ್ರರಾಗಿ ಪ್ರಸಾದ ಸೇವಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಎಂದು ಶ್ರೀ ದಿವಂಗತ ಸುಬ್ಬರೆಡ್ಡಿ ಸರ್ ಅಭಿಮಾನಿ ಬಳಗ ಶ್ರೀ ಲಕ್ಷ್ಮೀ ಕೋಳಿ ಫಾರಂ ವತಿಯಿಂದ ನಮ್ಮ ಸುದ್ದಿವಾಹಿನಿಗೆ ಮಾತನಾಡಲು ತಿಳಿಸಿದರು. ವರದಿ ಸಿಡ್ಲು ಗುಡುಗು, ಬೊಮ್ಮನಹಳ್ಳಿ. ಓಂ ಶನ್ನೋ ಮಿತ್ರ ಶನ್ನೋ ಋಣಃ ಶನ್ನೋ ಭವತ್ಪರ್ಯಮಾ ಶನ್ನೋ ಇಂದ್ರರುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋಃ ತ್ವಮೇವ ಕೇವಲಂ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಲಕ್ಷ್ಮೀ ಪೌಲ್ಟ್ರಿ ಫಾರಂ ಮಾಲೀಕರಾದ ದಿವಂಗತ ಸುಬ್ಬರೆಡ್ಡಿ ಸಾರ್ ಅವರ ಮರಣದ ಹಿನ್ನೆಲೆಯಲ್ಲಿ ಎಲ್ಲ ಅಭಿಮಾನ ದೇವರುಗಳಿಗೆ ಅತ್ಯಂತ ದುಃಖದ ಸಂಗತಿ. ಸುಬ್ಬರೆಡ್ಡಿ ಸಾರ್ ಅವರ ಕೊಡುಗೆ ಸುತ್ತಮುತ್ತಲ ಹಳ್ಳಿಯ ದೇವಸ್ಥಾನ, ಕ್ರೀಡೆ, ಮನೋಭಾವ, ದಾರ್ಶನಿಕ ಹಾಗೂ ಎಲ್ಲಾ ಸಂಘಟನೆಗಳಿಗೆ ದಾನಶೂರ ಕರ್ಣರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಪೌಲ್ಟ್ರಿ ಕಾಂಪ್ಲೆಕ್ಸ್ ಮಾಲೀಕರಾದ ಸುಬ್ಬರೆಡ್ಡಿ ಸಾರ್ ಅವರು ಅಕಾಲಿಕ ಮರಣದಿಂದ ಮರಣ ಹೊಂದಿದ್ದು ದುಃಖ ಸಂಗತಿ. ಹಾಗೇನೆ ಇವತ್ತಿನ ದಿವಸ ಲಕ್ಷ್ಮೀ ಪೌಲ್ಟ್ರಿ ಫಾರಂನ ಆಡಳಿತ ಮಂಡಳಿಯ ಎಲ್ಲರೂ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸೇರಿ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಅವರ ಪುಣ್ಯತಿಥಿಯ ಕಾರ್ಯಕ್ರಮ ಮತ್ತು ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ. ಹೀಗೆಂದು ಸುಬ್ಬರೆಡ್ಡಿ ಸಾರ್ ಅಭಿಮಾನಿ ಬಳಗದ ವತಿಯಿಂದ ಹೇಳ್ತಾ ಇದ್ದೀವಿ. ಬೆಳಗುಂಬೆ ತಾಲೂಕಿನ ಶ್ರೀರಾಮ ಸಂಘ ಅಧ್ಯಕ್ಷರವರು ಇವತ್ತಿನ ದಿವಸ 25ನೇ ದಿವಸದ ಶ್ರೀ ಸುಬ್ಬರೆಡ್ಡಿಯವರ ಕಾರ್ಯಕ್ರಮ ಪ್ರಯುಕ್ತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದೇವೆ. ಇಲ್ಲಿ ಉಪನಾಯಕರಳ್ಳಿ ಕೋಳಿ ಫಾರ್ಮ್ ಹತ್ರ ಸಮಸ್ತ ಜನ ಎಲ್ಲ ಬಹಳ ಸಿಕ್ಕಾಪಟ್ಟೆ ದಿನ ಬಂದಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಂದ್ರೆ ಎಲ್ಲ ಯಾವಾಗ ಕೋರ್ಸ್ಕೊಂಡಿದ್ದಾರೆ. ಅದೇನೋ ಅವ್ರು ಒಳ್ಳೆ ಕೆಲಸ ಮಾಡಿದ್ಬೇಕು ಜನ ಸೇರಿದ್ದಾರೆ, ಇನ್ನು ಸೇರ್ತಾರಲ್ಲ ಹತ್ರ 3,000 ಮೇಲೆ ಜನ ಸೇರಿದ್ದಾರೆ. ಅದು ಅವರು ಕಾರ್ಯವೈಖರಿ ನೋಡಿ ಕಲೆಗಾಗ್ಲಿ, ಕ್ರೀಡೆಗಾಗ್ಲಿ, ಎಲ್ಲದಕ್ಕಾಗ್ಲಿ, ಶೈಕ್ಷಣಿಕ ಎಲ್ಲದಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೊಡುಗೆ ದಾನಿ ಅನ್ಬೋದು. ಅವ್ರಿಗೆ ಹೇಳಕ್ಕೆ ಏನ್ ಹೇಳಲ್ಲ, ಮಾತಾಡಕ್ ಮಾತಿಲ್ಲ. ಅವ್ರ ಆದ್ಮೇಲೆ ಶಾಂತಿ ಸಿಗಲಿ ಮತ್ತೆ ಕೇಳ್ತೀವಿ.